ನೀನು ಯಾರನ್ನ ಯಾಕಾಗಿ ಹುಡ್ಕೊಂಡು ಹೋಗ್ತಿದ್ಯೋ ಅದನ್ನ ಇಲ್ಲಿಗೆ ನಿಲ್ಲಿಸು. ಅನು, ಇದೇನ್ ಸೋಂಬೇರ್ತಾನ ನಿಂದು? ಎದ್ಮೇಲೆ ಹಾಸ್ಟೆಲ್ ಕೂತ್ಕೋಬಾರ್ದು ಅಂತ ಹೇಳಿಲ್ವಾ? ನಿಮ್ಮ ಅಪ್ಪನ್ ಹುಷಾರಿಲ್ದೇ ಇದ್ದಾಗ ದೇವರಲ್ಲಿ ಅರ್ಕೆ ಮಾಡ್ಕೊಂಡಿದ್ದೆ ಹಣ್ಣು ಕಾಯಿ ಮಾಡಿಸ್ತೀನಿ ಅಂತ. ಹೋಗ್ ರೆಡಿ ಆಗ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಎದ್ದ ತಕ್ಷಣ ನನ್ನ ಮಗಳು ಲವಲವಿಕೆಯಿಂದ ಇರೋಳು. ನನ್ನಿಂದ ನನ್ನ ಮಗಳು ಸಂಕಟದಲ್ಲಿದ್ದಾಳೆ ಅಲ್ವಾ ಪುಷ್ಪ? ನಂದೇ ತಪ್ಪು, ನನ್ನಿಂದ ದೊಡ್ಡ ತಪ್ಪಾಗಿದೆ. ಚಿಂತೆ ಮಾಡೋದ್ರಿಂದ ಏನ್ ಪ್ರಯೋಜನ ಸುಬ್ಬು? ತಪ್ಪು ಆಗಿದೆ ಅಂತ ಗೊತ್ತಾದ್ಮೇಲೆ ನಾವೇ ಸರಿಪಡಿಸ್ಕೋಬೇಕು. ಶಾರದಮ್ಮನವರೇ ಅನುನ ನೋಡ್ಬೇಕು ಅಂತ ಹೇಳಿದ್ದಾರೆ, ಅದಕ್ಕೆ ದೇವಸ್ಥಾನಕ್ಕೆ ಕಳಿಸ್ತಾ ಇರೋದು. ಅವರೇ ಅವಳ ಹತ್ರ ಮಾತಾಡಿದ್ರೆ ಎಲ್ಲ ಸರಿ ಆಗುತ್ತೆ. ಬಲವಂತವಾಗಿ ನಿನ್ ಜೊತೆ ಮಾತಾಡಕ್ ಬಂದಿದ್ದೀನಿ ಅಂತ ತಿಳ್ಕೊಬೇಡಮ್ಮ. 1-2 ನಿಮಿಷ ಕೂತ್ಕೊಂಡು ಮಾತಾಡೋಣ ಬಾ. ಮಾತಾಡದ್ಮೇಲಾದ್ರೂ ನಿನ್ ಮನ್ಸ್ ಬದಲಾಗುತ್ತೇನೋ ಅನ್ನೋ ಆಸೆ. ಹೀಗೆಲ್ಲ ಹೇಳಿ ನನ್ನ ನೋಯಿಸ್ಬೇಡಿ ಅಮ್ಮ. ವಯಸ್ಸಲ್ಲಿ ದೊಡ್ಡವರು ನೀವು. ಹೇಳಿ. ಪ್ರೀತಿ ವಿಷಯದಲ್ಲಿ ವಯಸ್ಸಿನ ಮಾತು ಬರೋದೇ ಇಲ್ಲ ಅನು. ಇನ್ನು ಪ್ರೀತಿ ಬಗ್ಗೆ ಮಾತಾಡುವಾಗ ದೊಡ್ಡವರೇನು ಚಿಕ್ಕವರೇನು. ಆರ್ಯ ನಿನ್ನನ್ನು ಎಷ್ಟು ಪ್ರೀತಿ ಮಾಡ್ತಾನೆ ಅಂತ ನಿನಗೇ ಗೊತ್ತು. ಅವನ್ಗೆ ಎಲ್ಲಾನು ಅತಿನೇ. ಪ್ರೀತಿ, ಕೋಪ, ದುಃಖ ಎಲ್ಲಾನು ಜೀವನದಲ್ಲಿ ತುಂಬಾನೇ ನೋಡ್ಬಿಟ್ಟಿದ್ದಾನೆ. 2 ಜೀವನಕ್ಕಾಗೋಷ್ಟು ನೋವು ಅನುಭವಿಸಿದ್ದಾನೆ ಅವನು. ನೀನು ಅವನಿಗೆ ನೋವು ಕೊಡಬೇಡ ಪ್ಲೀಸ್. ಸರ್, ಕೆನ್ ಐ ಬುಕ್ ದ ಟೇಬಲ್? ಇವತ್ತು ರಾತ್ರಿ ಡಿನ್ನರ್ ಫಿಕ್ಸ್ ಮಾಡ್ಬೋದಲ್ವಾ ಸರ್? ಸರ್, ನಾನು ವರ್ಧನ್ ಗ್ರೂಪ್ ಆಫ್ ಇಂಡಸ್ಟ್ರೀಸ್ಗೆ ಬಂದು 11 ಇಯರ್ಸ್ ಆಯ್ತು ಸರ್. ಇಷ್ಟು ವರ್ಷದಲ್ಲಿ ನಿಮ್ ಜೊತೆ ಡಿನ್ನರ್ ಮೀಟಿಂಗ್ ಮಿಸ್ ಆಗಿದ್ದು ಈ ವರ್ಷ ಮಾತ್ರ. ಸರ್, ಅಟ್ಲೀಸ್ಟ್ ನಮ್ಮ ಬಿಸ್ನೆಸ್ ರಿಲೇಶನ್ಶಿಪ್ನ ಉಳಿಸ್ಕೊಳ್ಳೋದಕ್ಕೆ ನಾವು ಇವತ್ತು. ಸರ್, ಐ ಯು ಓಕೆ? ಸರ್, ಆರ್ಯ ಸರ್. ಎಸ್ ಮೀರಾ. ಸರ್, ನನ್ನ ಮಾತಿಂದ ನಿಮ್ಗೇನಾದ್ರೂ ಬೇಜಾರಾಗಿದ್ರೆ ಐ ಆಮ್ ರಿಯಲಿ ಸಾರಿ ಸರ್. ಐ ಡೂ ಅಂಡರ್ಸ್ಟ್ಯಾಂಡ್. ಇಟ್ಸ್ ಓಕೆ. ಇಲ್ಲ ಮೀರಾ, ನೀನಿಷ್ಟು ತರ ಮಾಡು. ಐ ಯು ಶ್ಯೂರ್ ಸರ್? ಎಸ್ ಮೀರಾ. ನಿಮ್ ಮನ್ಸಿನ ನೋವನ್ನ ಸ್ವಲ್ಪನಾದ್ರೂ ಹಂಚ್ಕೊಳಕ್ಕೆ ಇದೊಂದು ಸಣ್ಣ ಪ್ರಯತ್ನ ಸರ್. ಜಸ್ಟ್ ನಾನು ಮತ್ತೆ ನೀವು.
ಜನ್ಮ ಕೊಟ್ಟೋಳ್ ಮಾತ್ರನೇ ತಾಯಿ ಆಗ್ಬೇಕಾನು? ಈ ದೇವಸ್ಥಾನಕ್ ಬಂದು ತಾಯಿನ ನಮ್ಮಮ್ಮ ಅಂತ ಅನ್ಕೊಂಡು ಕೈ ಮುಗಿಯಲ್ವಾ? ಈ ಭಕ್ತಿ ಪ್ರೀತಿ ಸುಳ್ಳ ಹೇಳು? ನನ್ನ ಮತ್ತೆ ಆರ್ಯನ ಬಂಧ ಇಂಥದ್ದು. ಒಂದೇ ಸಮ ಆರ್ಯ ನನ್ನ ಮಗನೇ ಅಲ್ಲ ಅಂತ ನೀನ್ ಹೇಳ್ದಾಗ ಅದು ನಿಜಾನೇ ಆಗಿದ್ರು ಅದನ್ನ ನನ್ನಿಂದ ಒಪ್ಪಕ್ಕಾಗ್ಲಿಲ್ಲ ಅನು. ಆಗ ರಾಜನಂದಿನಿಗೆ ಹತ್ತತ್ರ 20 ವರ್ಷ ಇರಬೇಕು. ನಿನ್ ವಯಸ್ಸೆ. ನಮ್ ಫ್ಯಾಕ್ಟ್ರಿಲ್ ಕೆಲಸ ಮಾಡ್ತಿದ್ದ ಆರ್ಯನ ನನಗ್ ಪರಿಚಯ ಮಾಡಿ ಇವನೇ ನನ್ನವನು ಅಂತ ಹೇಳಿದ್ಲು. ಆಗ ಆರ್ಯ ನಮ್ ಕಂಪನಿ ಮಾರ್ಕೆಟಿಂಗ್ ಹೆಡ್ ಆಗಿದ್ದ. ನಿಮ್ಮ ಮಗಳು ಅವರನ್ನ ಕರ್ಕೊಂಡು ಬಂದಾಗ ನೀವು ಅವರನ್ನ ಅವ್ರ ಪ್ರೀತಿನ ಒಪ್ಕೊಂಡ್ರ ಅಮ್ಮ? ಅವಳ ಆಯ್ಕೆ ಯಾವತ್ತೂ ತಪ್ಪಾಗೋಲ್ಲ ಅನ್ನೋ ನಂಬಿಕೆ. ತಪ್ಪಾಗಿದ್ದೂ ಇಲ್ಲ. ಇದು ಯಾವುದನ್ನು ನಿನ್ನಿಂದ ಮುಚ್ಚಿಡಬೇಕು ಅನ್ನೋ ಯೋಚನೆ ನನ್ಗಾಗ್ಲಿ ಆರ್ಯನ್ಗಾಗ್ಲಿ ಇರ್ಲಿಲ್ಲ. ಇದನ್ನ ಖಂಡಿತ ನಿನಗೆ ಹೇಳ್ತಿದ್ವೇನೋ, ಆದ್ರೆ ಮೊದಲೇ ತಿಳ್ಕೊಂಡೆ ಅನ್ನೋ ಕಾರಣಕ್ಕೆ ನಮ್ಮನ್ನ ಅಪರಾಧಿಗಳನ್ನಾಗಿ ಮಾಡಬೇಡ ಅನ್ನು. ಇಷ್ಟು ವರ್ಷದಲ್ಲಿ ಆರ್ಯನ್ ಮುಖದಲ್ಲಿ ನಗು ಕಂಡಿದ್ದು ನೀನ್ ಬಂದ್ಮೇಲೇನೆ ಅನು. ಆ ನಗುನ ನಿನ್ ಕೈಯಾರೆ ಅಳಿಸ್ಬೇಡ. ಸಮಯ ತಗೋ, ಆದ್ರೆ ಬೇಡ ಅಂತ ಮಾತ್ರ ಅನ್ಬೇಡ. ಹಿಂದೆ ಅತ್ತೆ ಆಗಿದ್ರೆ ಏನಂತೆ, ಈಗ ಅವನ್ಗೆ ಅಮ್ಮ. ನಾನು ಅಮ್ಮನ ಕೇಳ್ಕೊಳ್ತಾ ಇದ್ದೀನಿ ಅನು. ನನ್ನ ಮಗನ್ನ ಸಂತೋಷವಾಗಿಟ್ಕೊಳ್ಳೋಕೆ ನಿನ್ನಿಂದ ಮಾತ್ರ ಸಾಧ್ಯ. ಇಲ್ಲ ಅನ್ಬೇಡ ಅನು. ಅಮ್ಮ, ನೀವು ಹೀಗೆಲ್ಲ ಮಾತಾಡಿ ನನ್ನ ಕಟ್ಟಾಕ್ಬೇಡಿ ಅಮ್ಮ, ಪ್ಲೀಸ್. ನಿಮಗ್ ನೆನ್ಪಿದೆಯಾ ಅಮ್ಮ, ಆರ್ಯ ಸರ್ ನಮ್ಮಿಬ್ರನ್ನ ಪರಿಚಯ ಮಾಡಿಸೋದಕ್ಕೂ ಮೊದಲೇ ನಮ್ಮಿಬ್ರು ಪರಿಚಯ ಇತ್ತು. ದೇವಸ್ಥಾನದಲ್ಲಿ ನಾವು ಭೇಟಿಯಾಗಿದ್ವಿ. ಆ ಸಂಬಂಧನೇ ನಮ್ಮಿಬ್ರು ಮಧ್ಯ ಕೊನೆವರೆಗೂ ಇರ್ಬೋದಲ್ವಾ ಅಮ್ಮ? ಅಂದ್ರೆ ಈ ನಿನ್ ನಿರ್ಧಾರನ ಬದಲಾಯಿಸ್ಕೊಳಲ್ವಾನು? ಅಮ್ಮನ ಸನ್ನಿಧಿಲ್ ಸಿಕ್ಕಿದೀವಿ. ಏನೇ ಆದ್ರೂ ಒಳ್ಳೇದೇ ಮಾಡ್ತಾಳಮ್ಮ. ನನ್ನ ನಿನ್ನೇನು ಕೇಳಬೇಡಿ ಪ್ಲೀಸ್. ಏಯ್, ಬರೋ ಇಲ್ಲಿ. ಇಲ್ಲಿಗೆ ಯಾರಾದ್ರೂ ಬಂದಿದ್ರೇನು? ಹೇಳೋ, ನನ್ ಕೇಳ್ಕೊಂಡು ಯಾರಾದ್ರೂ ಇಲ್ಲಿಗೆ ಬಂದಿದ್ರಾ? ನಾನು ರಾಮನ್ ಪರ. ರಾಮನ್ನ ಗೆಲ್ಸೋಕೆ ನನಗೆ ಹೆಲ್ಪ್ ಮಾಡ್ತೀರಾ? ರಾಮ ರಾಮ ಏನು? ರಾವಣ ರಾವಣ
ಏನ್ ಬೊಗಳ್ತಿದ್ಯೋ? ನಿನಗೂ ಇದೇ ಭದ್ರಕೋಟೆ ದೊರೆ, ಇಲ್ಲಿ ಯಾರು ಬರಲ್ಲ, ಬರಕ್ಕೂ ನಾನು ಬಿಡಲ್ಲ, ಬರಕ್ಕೂ ನಾನು ಬಿಡಲ್ಲ, ಬರಕ್ಕೂ ನಾನು ಬಿಡಲ್ಲ, ಬಿಡಲ್ಲ. ನೀನು ರಾಜಿ ಆಗ್ಲಿಕ್ಕೆ ಹೊಂಟಿದೆ, ಆದ್ರ ಅದನ್ನು ಮೀರಿ ಸತ್ಯ ಒಂದದ ಅಂತ ನಿನಗೂ ಗೊತ್ತದ, ನನಗೂ ಗೊತ್ತದ. ತಾಯಿ, ನಾನ್ ಸತ್ಯನ ಮುಚ್ಚಿಡ್ಬೇಕು ಅಂತ ನೋಡ್ತಾ ಇಲ್ಲ, ಆದ್ರೆ ಅದರಿಂದ ಇವ್ರ ಪ್ರೀತಿ ಬಲಿಯಾಗ್ಬಾರ್ದಲ್ವ ತಾಯಿ? ಅದರ ಉಸಾಬರಿ ಯಾತಕ್ಕ ನಿನಗ? ಅದನ್ನ ಆಕಿಗ್ ಬಿಡು, ಆಕಿ ನೋಡ್ಕತಾಳ. ಸತ್ಯದ ಬೆಳಕು ತನ್ನ ದಾರಿನ ಕಣ್ಕೋತೈತಿ. ಅದಕ್ಕ ಅಣಿಕಟ್ಟು ಕಟ್ಟೋಕೆ ಆಗುವಲ್ದು. ಹಾಗಾದ್ರೆ ನಾನೀಗ ಮಾಡ್ತಿರೋ ತಪ್ಪು ಅಂತ್ಯ ತಾಯಿ? ತಪ್ಪೋ ಒಪ್ಪೋ ಎಲ್ಲಾನು ಸರಿ ಮಾಡೋ ಸಮಯ ಬಂದೈತಿ. ಸತ್ಯನ ಎದುರಿಸಕ್ಕೆ ಸಿದ್ಧ ಆಗು ಶಾಂತ. ಉಧೋ ಉಧೋ ಎಲ್ಲಮ್ಮ. ಉಧೋ ಉಧೋ ಎಲ್ಲಮ್ಮ. ಏನನ್ನ ಹುಡ್ಕೊಂಡು ಹೋಗ್ತಿದ್ಯೋ ಅದನ್ನ ಇಲ್ಲಿಗೆ ಬಿಟ್ಬಿಡು. ನಾನು ಏನನ್ನ ಹುಡುಕ್ತಿದ್ದೀನಿ ಅಂತ ಯಾರಿಗೆ ಗೊತ್ತಿರೋಕ್ ಸಾಧ್ಯ? ಡ್ರೈವರ್ಗೆ ಮಾತ್ರನೇ ಗೊತ್ತಿರೋದು. ಯಾವುದಕ್ಕೂ ಇನ್ಮೇಲೆ ಹುಷಾರಾಗಿರ್ಬೇಕು. ಸರ್ ಬಂದ್ಮೇಲೆ ಮೊದಲು ಅವ್ರ ಮನಸ್ಥಿತಿ ಹೇಗಿದೆ ಅಂತ ಅರ್ಥ ಮಾಡ್ಕೋಬೇಕು. ಇಫ್ ಈ ಸ್ಕೂಲ್ ಅಂಡ್ ಫೈನ್, ನಾನು ಸರ್ಗೆ ನನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳ್ಬಿಡ್ತೀನಿ. ಈಗ ಅವ್ರ ಲೈಫಲ್ಲಿ ಎಷ್ಟೋ ಚೇಂಜಸ್ ಆಗಿದೆ. ಮನ್ಸ್ ಬದಲಾಯಿಸ್ಕೊಂಡು ನನ್ನನ್ನು ಒಪ್ಪಿದ್ರೂ ಒಪ್ಕೋಬಹುದು. ಅಕಸ್ಮಾತ್ ಒಪ್ಪಿದ್ರೆ ನಾನು ಸರ್ನೇ ಮದುವೆ ಆಗ್ತೀನಿ. ಇಲ್ಲ ಅಂತಂದ್ರು ನನಗೆ ಕಳ್ಕೊಳಕ್ ಏನೂ ಇಲ್ಲ. ಹೀಗೆ ಎದ್ಬಿಡ್ತೀನಿ. ನಮ್ಮ ಮಧ್ಯೆ ಯಾರು ಬರೋದು ನನಗೆ ಬೇಡ ಅಷ್ಟೇ. ಉಧೋ ಉಧೋ ಎಲ್ಲಮ್ಮ.
ಆ ತಾಯಿ ನೀನ್ ಹೋಗೋ ದಾರಿಯಾಗೆಲ್ಲ ಕಣ್ಣಾಗಿದ್ದಾಳ. ಆಕಿದೆ ಸದಾ ನಿನ್ನ ಕಾಪಾಡ್ತಾಳ. ಉದೋ ಉದೋ ಎಲ್ಲಮ್ಮ. So sorry, Meera. I can't come now. Manage the meeting. ಛೇ, ಹಾಗಾದ್ರೆ ಸರ್ ಬರಲ್ವಾ? ಎಷ್ಟು ಆಸೆಯಿಂದ ಕಾಯ್ತಾ ಇದ್ದೆ ನಾನು ಬರೀ ಆರ್ಯ ಸರ್ಗೆ ಮೀಟಿಂಗ್ ಅರೇಂಜ್ ಮಾಡಕ್ಕೆ. ಅವ್ರು ಇಲ್ದೇ ಇರುವಾಗ ಅವ್ರ ಕೆಲ್ಸಗಳನ್ನ ಮಾಡಕ್ ಅಷ್ಟೇ ಸೀಮಿತನಾ? ನೋ ವೇ. ನನ್ನ ಸ್ಥಾನ ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳಕ್ಕೆ, ಅವ್ರಿಗೂ ಅರ್ಥ ಮಾಡ್ಸೋದಕ್ಕೆ ಇದೇ ರೈಟ್ ಟೈಮ್. ಆ ಸಂಬಂಧನೇ ನಮ್ಮಿಬ್ರು ಮಧ್ಯ ಕೊನೆವರೆಗೂ ಇರ್ಬೋದಲ್ವಾ ಅಮ್ಮ? ಅಮ್ಮನ ಸನ್ನಿಧಿಲಿ ಸಿಕ್ಕಿದೀವಿ. ಏನೇ ಆದ್ರೂ ಅವಳು ಒಳ್ಳೇದೇ ಮಾಡ್ತಾಳಮ್ಮ. ಅಮ್ಮವ್ರೆ, ಊಟ ತಯಾರಾಗದ. ಆರ್ಯನು ಕರೀರಿ, ಒಟ್ಟಿಗೆ ಊಟ ಮಾಡೋಣ. ಅವರು ಮೇಲಿನ ಕೋಣೆ ಒಳಗದ. ಬ್ರೋ ಇಲ್ಲೋ ಈ ಸೀಕ್ರೆಟ್ ರೂಮ್ ನಲ್ಲಿ ಇದ್ದಾರಾ? ನಾನು ಈಗ ತಾನೇ ಅವ್ರು ಹೊರಗಡೆ ಹೋಗೋದನ್ನ ನೋಡಿದ್ನಲ್ಲ. ಇವ್ರು ಯಾವ ಕಡೆಯಿಂದ ಆಚೆ ಬಂದ್ರು? ಓ ಮೈ ಗಾಡ್, ಇಲ್ಲಿ ಸೀಕ್ರೆಟ್ ರೂಮ್ ಮಾತ್ರ ಅಲ್ಲದೆ ಸೀಕ್ರೆಟ್ ಎಕ್ಸಿಟ್ ಕೂಡ ಇದೆಯಾ? ಸಮಥಿಂಗ್ ಈಸ್ ರಿಯಲಿ ರಿಯಲಿ ಫಿಶಿ. ಯಾರಿಗೂ ಹೇಳ್ದೆ, ಯಾರಿಗೂ ಕಾಣ್ದಂಗೆ ಯಾಕೆ ಹೋಗ್ತಾರೆ ಇವರು? ಇವ್ರೇನು ರಾತ್ರಿ ನಿದ್ದೆ ಮಾಡಲ್ವಾ? ಈ ಮನೇಲಿ ಇರಕ್ಕೆ ಭಯ ಆಗ್ತಿದೆ ನನಗೆ.